ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಚಿಂತಾಮಣಿಯ ಒಂದು ಹಾಂಟೆಡ್ ಒಂಟಿ ಮನೆಯಲ್ಲಿ ನಡೆದ ರಿಯಲ್ ಹಾರರ್ ಸ್ಟೋರಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಚಿಂತಾಮಣಿ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತುಂಬ ಹೆಸರುವಾಸಿಯಾದ ತಾಲೂಕು ಚಿಂತಾಮಣಿ. ಇಂಥ ಚಿಂತಾಮಣಿ ತಾಲೂಕಿನಲ್ಲಿ ಅನೇಕ ಹಳ್ಳಿಗಳು ಇದ್ದಾವೆ. ಆದರೆ ಆ ಒಂದು ಹಳ್ಳಿಯಲ್ಲಿ ಇರೋ ಆ ಒಂದು ಒಂಟಿ ಮನೆಯ ಹೆಸರು ಕೇಳಿದರೆ ಸಾಕು, ಈಗಲೂ ಕೂಡ ಚಿಂತಾಮಣಿಯ ಜನರು ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಾರೆ. ಇಷ್ಟಕ್ಕೂ ಆ ಮನೆಯಲ್ಲಿ ಆಗಿದ್ದಾದ್ರೂ ಏನೋ, ಆ ಒಂಟಿ ಮನೆಯಲ್ಲಿ ಏನಿದೆ, ರಾತ್ರಿ ಆದರೆ ಅಲ್ಲಿ ಏನೆಲ್ಲ ನಡೆಯುತ್ತೆ, ಈ ರೀತಿ ಆ ಒಂಟಿ ಮನೆಯ ಅತಿ ಭಯಂಕರವಾದ ಹಾರರ್ ಸ್ಟೋರಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಚಿಂತಾಮಣಿಯ ಆ ಒಂದು ಒಂಟಿ ಮನೆಯಲ್ಲಿ ರಿಯಲ್ ಹಾರರ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡಿದ್ದು ಗೋಪಾಲಪ್ಪ ಮತ್ತು ಅವರ ಫ್ಯಾಮಿಲಿ. ಇವರು ಈಗ ಇರೋದು ಬೆಂಗಳೂರಿನ ಯಲಹಂಕದಲ್ಲಿ. ಇನ್ನು ಗೋಪಾಲಪ್ಪ ಅವರ ಫ್ಯಾಮಿಲಿಯಲ್ಲಿ ಗೋಪಾಲಪ್ಪ, ಅವರ ಪತ್ನಿ ಸರೋಜಮ್ಮ ಮತ್ತು ಅವರ 2 ಮಕ್ಕಳು, ಟೋಟಲ್ ಆಗಿ 4 ಜನ ಇರ್ತಾರೆ. ಇನ್ನು ಈ ಒಂದು ರಿಯಲ್ ಹಾರರ್ ಘಟನೆ ನಡೆದಿದ್ದು 1998ರಲ್ಲಿ. ಸೊ ಗೋಪಾಲಪ್ಪ ಮತ್ತು ಅವರ ಪತ್ನಿ ಸರೋಜಮ್ಮ ಇವರಿಗೆ ಏನು ಆಸೆ ಇರುತ್ತೆ ಅಂದರೆ, ಅವರು ಕೂಡಿಟ್ಟಿರೋ ದುಡ್ಡಲ್ಲಿ ಒಂದು ಒಳ್ಳೆ ಜಮೀನು ತಗೋಬೇಕು ಅಂತ ಆಸೆ ಇರುತ್ತೆ. ಅದಕ್ಕೋಸ್ಕರ ಅವರು ಸುಮಾರು ಕಡೆ ಜಮೀನುಗಳನ್ನು ನೋಡ್ಕೊಂಡು ಬಂದಿರ್ತಾರೆ. ಆದರೆ ರೇಟ್ ಸೆಟ್ ಆದರೆ ಜಾಗ ಇಷ್ಟ ಆಗ್ತಾ ಇರಲಿಲ್ಲ, ಜಾಗ ಇಷ್ಟ ಆದರೆ ರೇಟ್ ಸೆಟ್ ಆಗ್ತಾ ಇರಲಿಲ್ಲ. ಈ ರೀತಿ ಆಲ್ಮೋಸ್ಟ್ ಒಂದು 5-6 ತಿಂಗಳು ಕಳೆದು ಹೋಗುತ್ತೆ. ಆದರೆ ಎಲ್ಲೂ ಕೂಡ ಅವರಿಗೆ ಇಷ್ಟವಾದ ಜಮೀನು ಸಿಗ್ತಾ ಇರಲಿಲ್ಲ. ಆದರೆ ಒಂದು ದಿನ ಒಬ್ಬ ಬ್ರೋಕರ್ ಮೂಲಕ ಅವ್ರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಒಂದು ಹಳ್ಳಿಯಿಂದ ಸುಮಾರು 2-3 ಕಿಲೋಮೀಟರ್ ದೂರದಲ್ಲಿ 5 ಎಕರೆ ಜಮೀನು ಮಾರಾಟಕ್ಕಿದೆ ಅಂತ ಗೊತ್ತಾಗುತ್ತೆ. ತಕ್ಷಣ ಗೋಪಾಲಪ್ಪ ಮತ್ತು ಸರೋಜಮ್ಮ ಆ ಜಮೀನನ್ನು ನೋಡೋಕೆ ಅಂತ ನೆಕ್ಸ್ಟ್ ದಿನ ಚಿಂತಾಮಣಿಗೆ ಹೋಗ್ತಾರೆ. ಅವ್ರಿಗೆ ಆ 5 ಎಕರೆ ಜಮೀನು ತುಂಬಾ ಇಷ್ಟ ಆಗೋಗುತ್ತೆ. ಯಾಕಂದರೆ ಆ ಜಮೀನಿನಲ್ಲಿ ಮಾವಿನ ಗಿಡಗಳು, ಹೂವಿನ ಗಿಡಗಳು, ತೆಂಗಿನಕಾಯಿ ಮರಗಳು ಈ ರೀತಿ ತುಂಬ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಆ ಜಮೀನಿನ ಮಧ್ಯದಲ್ಲಿ ಇರೋದಕ್ಕೆ ಅಂತ ಒಂದು ಒಳ್ಳೆ ಶೀಟ್ ಮನೆ ಮತ್ತು ಅದರ ಪಕ್ಕದಲ್ಲಿ ಒಂದು ಕೈ ಪಂಪ್ ಕೂಡ ಇರುತ್ತೆ. ಮತ್ತು ಆ ಜಮೀನು ಕೂಡ ಅವರ ಕೈಗೆಟಕುವ ಬೆಲೆಯಲ್ಲಿ ಸಿಗುತ್ತೆ. ಇದರಿಂದ ತುಂಬ ಖುಷಿಪಟ್ಟ ಗೋಪಾಲಪ್ಪ ಮತ್ತು ಸರೋಜಮ್ಮ ಅಡ್ವಾನ್ಸ್ ಮಾಡಿ ಕೆಲವೇ ದಿನಗಳಲ್ಲಿ ಜಮೀನನ್ನು ಅವರ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ. ಜಮೀನು ರಿಜಿಸ್ಟರ್ ಆದ ನಂತರ ಆ ಜಮೀನಿನ ಸುತ್ತ ಕಾಂಪೌಂಡ್ ಕಟ್ಟಿಸೋದಕ್ಕೆ ಅಂತ ಗೋಪಾಲಪ್ಪ ಕೂಲಿ ಆಳುಗಳನ್ನು ಬಿಡ್ತಾರೆ. ಆದರೆ ಇದ್ದಕ್ಕಿದ್ದಂತೆ ಆ ಕೂಲಿ ಆಳುಗಳಲ್ಲಿ ಒಬ್ಬ ಕೂಲಿ ಆಳು ತುಂಬ ಅನುಮಾನಾಸ್ಪದವಾಗಿ ಸಾವನ್ನಪ್ತಾನೆ. ಆದರೆ ಗೋಪಾಲಪ್ಪ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಕಾಂಪೌಂಡ್ ಕಟ್ಟಿಸೋದನ್ನು ಕಂಪ್ಲೀಟ್ ಮಾಡಿ ಗೇಟ್ ಕೂಡ ಇಕ್ಕಿಸ್ತಾರೆ. ಇದಾದ ನಂತರ 2-3 ತಿಂಗಳು ಗೋಪಾಲಪ್ಪ ಅವರ ಜೀವನ ನಾರ್ಮಲ್ ಆಗಿ ನಡೀತಾ ಇರುತ್ತೆ. ಹೀಗೆ ಮಕ್ಕಳಿಗೆ ಬೇಸಿಗೆ ರಜೆಗಳು ಕೂಡ ಬಂದುಬಿಡುತ್ತೆ. ಆಗ ಗೋಪಾಲಪ್ಪ ಮತ್ತು ಅವರ ಪತ್ನಿ ಸರೋಜಮ್ಮ ಏನು ಡಿಸೈಡ್ ಮಾಡ್ತಾರೆ ಅಂದರೆ, ಹೇಗೋ ಮಕ್ಕಳಿಗೂ ಬೇಸಿಗೆ ರಜೆ ಬಂದಿದೆ, 1 ತಿಂಗಳು ಆರಾಮಾಗಿ ಅವರ ಜಮೀನಿನಲ್ಲಿ ಇರೋ ಮನೆಯಲ್ಲಿ ಇರೋಣ, ಸ್ವಲ್ಪ ಮಕ್ಕಳಿಗೂ ಕೂಡ ಚೇಂಜ್ ಇರುತ್ತೆ ಅಂತ ಡಿಸೈಡ್ ಮಾಡ್ತಾರೆ. 1 ತಿಂಗಳಿಗೆ ಆಗುವಷ್ಟು ಅಕ್ಕಿ, ಬೇಳೆ ಎಲ್ಲ ತಗೊಂಡು ಚಿಂತಾಮಣಿಯ ಆ ಒಂದು ಒಂಟಿ ಮನೆಗೆ ಹೋಗ್ತಾರೆ. ಹೀಗೆ ಅವರು ಆ ಮನೆಗೆ ಹೋದ 1 ವಾರದ ತನಕ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಒಂದು ಅಮಾವಾಸ್ಯೆಯ ದಿನದ ರಾತ್ರಿ ಗೋಪಾಲಪ್ಪ, ಅವರ ಪತ್ನಿ ಸರೋಜಮ್ಮ ಮತ್ತು ಮಕ್ಕಳು ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾರೆ. ಆಗ ಇದ್ದಕ್ಕಿದ್ದ ಹಾಗೆ ಗೋಪಾಲಪ್ಪ ಮತ್ತು ಸರೋಜಮ್ಮಗೆ ಸಡನ್ನಾಗಿ ಎಚ್ಚರ ಆಗುತ್ತೆ. ಮತ್ತು ಅವ್ರಿಗೆ ಏನೋ ಒಂದು ರೀತಿ ಮನಸ್ಸಿನಲ್ಲಿ ವಿಚಿತ್ರವಾದ ಫೀಲಿಂಗ್ ಬರುತ್ತೆ. ಅವರ ಮನೆಯಲ್ಲಿ ಅವರು 4 ಜನರನ್ನು ಬಿಟ್ಟು ಇನ್ನೂ ಯಾರೋ ಇದ್ದಾರೆ, ಯಾರೋ ಅವರನ್ನೇ ವಾಚ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆಗ ಗೋಪಾಲಪ್ಪ ಮಂಚದಿಂದ ಕೆಳಗಿಳಿದು ಆಚೆ ಹೋಗಿ
ಸುತ್ತಮುತ್ತ ಹಾಗೆ ಸುಮ್ಮನೆ ಕಣ್ಣು ಹಾಯಿಸ್ತಾರೆ. ಆದರೆ ಸುತ್ತಮುತ್ತ ಏನೂ ಇರೋದಿಲ್ಲ. ಎಲ್ಲ ನಿಶ್ಶಬ್ದವಾಗಿರುತ್ತೆ. ಎಲ್ಲವೂ ಕೂಡ ನಾರ್ಮಲ್ ಆಗಿರುತ್ತೆ. ಆಗ ಗೋಪಾಲಪ್ಪ ಏನೂ ಇಲ್ವಲ್ಲ ಅಂತ ಅಂದ್ಕೊಂಡು ವಾಪಸ್ ಮನೆ ಒಳಗೆ ಬಂದು ಹೆಂಡತಿಗೂ ಏನೂ ಇಲ್ಲ, ಎಲ್ಲ ನಮ್ಮ ಭ್ರಮೆ ಅಂತ ಹೇಳಿ ಮತ್ತೆ ನಿದ್ದೆಗೆ ಜಾರ್ತಾರೆ. ನೆಕ್ಸ್ಟ್ ದಿನ ಮಧ್ಯರಾತ್ರಿ ಅದೇ ಟೈಮ್ಗೆ ಗೋಪಾಲಪ್ಪ ಮತ್ತು ಅವರ ಹೆಂಡತಿ ಸರೋಜಮ್ಮಗೆ ಎಚ್ಚರವಾಗುತ್ತೆ. ಆಗ ಅವರಿಗೆ ಮತ್ತೆ ಅದೇ ರೀತಿ ಫೀಲಿಂಗ್ ಬರುತ್ತೆ. ಅದರ ಜೊತೆಗೆ ಈ ಬಾರಿ ಯಾರೋ ಅವರ ಮನೆ ಸುತ್ತ ಕಾಲ್ಗೆ ಗೆಜ್ಜೆ ಕಟ್ಕೊಂಡು ಓಡಾಡ್ತಾ ಇರೋ ರೀತಿ ಅನಿಸುತ್ತೆ. ಆದರೆ ಈ ಬಾರಿ ಗೋಪಾಲಪ್ಪ ಮನೆಯಿಂದ ಆಚೆ ಹೋಗೋದಿಲ್ಲ. ಅವರ ಮನೆಯ ಹಾಲ್ನಲ್ಲಿದ್ದ ಕಿಟಕಿ ಬಾಗಿಲನ್ನು ಸ್ವಲ್ಪ ಓಪನ್ ಮಾಡಿ ಆ ಸಂದಲ್ಲಿ ಗಂಡ ಹೆಂಡತಿ ಇಬ್ಬರು ಆಚೆ ಕಾಲ್ಗೆಜ್ಜೆ ಕಟ್ಕೊಂಡು ಓಡಾಡ್ತಾ ಇರೋದು ಯಾರು ಅಂತ ನೋಡ್ತಾ ಇರ್ತಾರೆ. ಆಗ ಅವರ ಕಣ್ಣಿಗೆ ಒಂದಷ್ಟು ದೂರದಲ್ಲಿ ಯಾರೋ ಒಬ್ಳು ಹೆಂಗಸು ಬಿಳಿ ಸೀರೆಯನ್ನು ಕಟ್ಕೊಂಡು ಮಾವಿನ ಮರಗಳ ಮಧ್ಯೆ ಓಡಾಡ್ತಾ ಇರೋ ರೀತಿ ಅನಿಸುತ್ತೆ. ಮತ್ತು ಆ ಹೆಂಗಸು ಹಾಗೆ ಆ ಮಾವಿನ ಮರಗಳ ಮಧ್ಯೆಯಿಂದ ಗೋಪಾಲಪ್ಪ ಕಟ್ಟಿಸಿದ ಕಾಂಪೌಂಡ್ ಗೇಟ್ ಬಳಿ ಹೋಗಿ ಅಲ್ಲಿ ಮರೆಯಾಗಿ ಹೋಗ್ತಾಳೆ. ಅದನ್ನು ನೋಡಿದ ಗೋಪಾಲಪ್ಪ ಮತ್ತು ಸರೋಜಮ್ಮ ಇಬ್ಬರಿಗೂ ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಅದೇ ಟೈಮ್ಗೆ ಈ ಕಡೆ ಬೆಡ್ರೂಮ್ನಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದ ಮಕ್ಕಳು ಜೋರಾಗಿ ಕಿರ್ಚಾಡ್ತಾರೆ. ತಕ್ಷಣ ಇಬ್ಬರು ಬೆಡ್ರೂಮ್ಗೆ ಹೋಗಿ ಏನಾಯಿತು ಅಂತ ಮಕ್ಕಳನ್ನು ಕೇಳಿದಾಗ ಆ ಮಕ್ಕಳು ಯಾರೋ ಒಬ್ಬರು ಅಜ್ಜಿ ಕಿಟಕಿ ಹತ್ರ ನಿಂತ್ಕೊಂಡು ನಮ್ಮನ್ನೇ ನೋಡ್ತಾ ಇದ್ರು. ಆ ಅಜ್ಜಿ ನೋಡೋದಕ್ಕೆ ತುಂಬ ಭಯಂಕರವಾಗಿದ್ಲು, ಮುಖ ತುಂಬ ರಕ್ತ ಆಗಿತ್ತು, ಕೂದಲೆಲ್ಲ ಬಿಟ್ಕೊಂಡಿದ್ಲು ಅಂತ ಹೇಳ್ತಾರೆ. ಮಕ್ಕಳು ಹೇಳಿದ್ದನ್ನು ಕೇಳಿಸ್ಕೊಂಡು ಅವರು ಕಣ್ಣಾರೆ ನೋಡಿದ್ದನ್ನು ನೋಡಿ ಗೋಪಾಲಪ್ಪ ಮತ್ತು ಸರೋಜಮ್ಮಗೆ ಈ ಜಾಗದಲ್ಲಿ ಏನೋ ಇದೆ ಅಂತ ಅನಿಸುತ್ತೆ. ಆದರೆ ಮಕ್ಕಳು ಭಯ ಬೀಳ್ತಾರೆ ಅಂತ ಅವ್ರಿಗೆ ಸಮಾಧಾನ ಮಾಡಿ ನಿದ್ದೆ ಮಾಡಿಸ್ತಾರೆ. ಹೀಗೆ ಅವತ್ತು ರಾತ್ರಿ ಕಳೆದು ಹೋಗುತ್ತೆ. ಫ್ರೆಂಡ್ಸ್, MV Pro Act ಅವರ ಫೇಸ್ ವಾಶ್ ರೇಡಿಯನ್ಸ್ ಸೆರಮ್ನ ನೀವು ಬಳಸಿದ್ರೆ ಮೊಡವೆ, ಡಾರ್ಕ್ ಸರ್ಕಲ್, ಆಯಿಲಿ ಸ್ಕಿನ್, ನಿಮ್ಮ ಮುಂತಾದ ಸ್ಕಿನ್ ಪ್ರಾಬ್ಲಮ್ಸ್ ದೂರವಾಗಿ ನಿಮ್ಮ ಫೇಸ್ ಗ್ಲೋ ಆಗುವಂತೆ ಮಾಡುತ್ತೆ. ಇವರ ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ರೆ ಪ್ರಿಮೆಚ್ಯೂರ್ ಏಜಿಂಗ್, ಸನ್ಬರ್ನ್, ಸೂರ್ಯನ ಹಾನಿಕಾರಕ UV ಕಿರಣಗಳನ್ನು ತಡೆಗಟ್ಟಬಹುದು. ಹೊರಗಡೆ ಹೋಗೋದಕ್ಕೂ ಮುಂಚೆ ಇದನ್ನು ಒಮ್ಮೆ ಯೂಸ್ ಮಾಡಿದ್ರೆ ಸಾಕು. ಇದರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳನ್ನು ಮಾತ್ರ ಬಳಸಲಾಗಿದೆ. ಇದು ಅಮೆಜಾನ್, ಫ್ಲಿಪ್ಕಾರ್ಟ್, MV Pro Act ವೆಬ್ಸೈಟ್ನಲ್ಲಿ ಲಭ್ಯವಿದೆ. ಬೆಳಗ್ಗೆ ಎದ್ದು ಗೋಪಾಲಪ್ಪ ಅವರು ಕಟ್ಟಿಸಿದ ಕಾಂಪೌಂಡ್ ಗೋಡೆಯ ಎತ್ತರವನ್ನು ಚೆಕ್ ಮಾಡ್ತಾರೆ. ಆಗ ಅವ್ರಿಗೆ ಗೊತ್ತಾಗುತ್ತೆ ಯಾರೇ ಆಗಲಿ ಆ ಕಾಂಪೌಂಡ್ ಗೋಡೆಯನ್ನು ದಾಟಿ ಬರೋದಕ್ಕೆ ಸಾಧ್ಯ ಇಲ್ಲ. ರಾತ್ರಿ ನಡೆದಿದ್ದು ಸ್ವಲ್ಪ ಅಮಾನುಷವಾಗಿದೆ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ದಿನ ಮತ್ತೆ ರಾತ್ರಿ ಅದೇ ಟೈಮ್ಗೆ ಗೋಪಾಲಪ್ಪ ಮತ್ತು ಸರೋಜಮ್ಮ ಇಬ್ಬರು ನಿದ್ದೆ ಹೋಗದೆ ಎಚ್ಚರವಾಗಿರ್ತಾರೆ. ಆದರೆ ಆ ಸಮಯದಲ್ಲಿ ಅವ್ರಿಗೆ ಏನೂ ಅನುಭವ ಆಗೋದಿಲ್ಲ. ಆಗ ಅವರಿಬ್ಬರು ಏನೂ ಇಲ್ಲ ಬಿಡು ಅಂತ ಅಂದ್ಕೊಂಡು ನಿದ್ದೆಗೆ ಜಾರ್ತಾರೆ. ಹೀಗೆ ನಿದ್ದೆಗೆ ಜಾರಿದ ಸ್ವಲ್ಪ ಹೊತ್ತಲ್ಲೇ ಅವ್ರಿಗೆ ಒಂದು ಶಬ್ದ ಕೇಳಿಸುತ್ತೆ. ಆ ಶಬ್ದ ಹೇಗಿತ್ತು ಅಂದರೆ ಅವರ ಮನೆಯ ಆಚೆ ಇದ್ದ ಕೈ ಬೋರ್ವೆಲ್ನಲ್ಲಿ ಯಾರೋ ನೀರನ್ನು ಪಂಪ್ ಮಾಡ್ತಾ ಇರೋ ರೀತಿ ಶಬ್ದ ಕೇಳಿಸುತ್ತೆ. ಮತ್ತು ಅದರಿಂದ ನೀರು ಆಚೆ ಬರ್ತಾ ಇರೋ ಥರ ಶಬ್ದ ಕೂಡ ಕೇಳಿಸುತ್ತೆ. ಅಷ್ಟೇ ಅಲ್ಲದೆ ಆ ಕೈ ಪಂಪ್ ಹತ್ತಿರ ಯಾರೋ ಒಬ್ಳು వయస్సాದ మహిళ తెలుగుನಲ್ಲಿ ఎంతసేపు తొందరగా పంపు కొట్టు నేను ఇంకా వంట చేయాల ఆకలవుతుంది ಅಂತ ಮಾತಾಡ್ತಾ ಇರೋ ರೀತಿ ಶಬ್ದ ಕೇಳಿಸುತ್ತೆ. ಅದನ್ನು ಕೇಳಿಸ್ಕೊಂಡ್ಮೇಲೆ ಗೋಪಾಲಪ್ಪ ಮತ್ತು ಸರೋಜಮ್ಮ ಇಮ್ಮಿಡಿಯೇಟಾಗಿ ಆಚೆ ಹೋಗಿ ಆ ಕೈ ಪಂಪ್ ಹತ್ತಿರ ನೋಡಿದ್ರೆ ಎಲ್ಲ ನಿಜವಾಗಿತ್ತು. ಆ ಕೈ ಪಂಪ್ ಹತ್ತಿರ ನೀರು ಚೆಲ್ಲಿತ್ತು ಮತ್ತು ಆ ಕೈ ಪಂಪ್ ಹ್ಯಾಂಡಲ್ ಲೈಟಾಗಿ ಶೇಕ್ ಆಗ್ತಾ ಇತ್ತು. ಅದನ್ನು ನೋಡಿ ಗಂಡ ಹೆಂಡತಿ ಇಬ್ಬರಿಗೂ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಟೈಮ್ಗೆ ಮತ್ತೆ ಬೆಡ್ರೂಮ್ನಿಂದ ನಿದ್ದೆ ಮಾಡ್ತಾ ಇದ್ದ ಮಕ್ಕಳು ಜೋರಾಗಿ ಕಿರ್ಚಾಡ್ತಾರೆ. ಒಳಗೆ ಬಂದು ಏನಾಯಿತು ಅಂತ ಕೇಳಿದಾಗ ಮಕ್ಕಳು, ಮಮ್ಮಿ ಅವತ್ತು ಬಂದಿದ್ರಲ್ವ ಅಜ್ಜಿ, ಆ ಅಜ್ಜಿ ಮತ್ತೆ ಯಾರೋ ಒಬ್ಬರು ಆಂಟಿ ಆ ಗೋಡೆ ಮೂಲೆಯಲ್ಲಿ ನಿಂತ್ಕೊಂಡಿದ್ರು ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡ ಮೇಲೆ
ಸರೋಜಮ್ಮ ಮತ್ತು ಗೋಪಾಲಪ್ಪ ಇಬ್ಬರಿಗೂ ಇದು ಕನ್ಫರ್ಮ್ ಆಗಿ ದೆವ್ವಾನೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ದಿನ ಗೋಪಾಲಪ್ಪ ಅವರ ಜಮೀನಿನ ಹತ್ತಿರವಿದ್ದ ಆ ಹಳ್ಳಿಗೆ ಹೋಗಿ ಆ ಜಮೀನಿನ ಬಗ್ಗೆ ವಿಚಾರಿಸ್ತಾರೆ. ಆಗ ಅವ್ರಿಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ, ಆ ಜಮೀನಿನಲ್ಲಿ ಸುಮಾರು 15 ವರ್ಷಗಳ ಹಿಂದೆ ಒಬ್ಳು ಅಜ್ಜಿ ಮತ್ತು ಆ ಅಜ್ಜಿಯ ಮೊಮ್ಮಗಳು ವಾಸ ಮಾಡ್ತಾ ಇದ್ರಂತೆ. ಆ ಜಮೀನು ಕೂಡ ಅವರದ್ದೇ ಆಗಿತ್ತಂತೆ. ಆದರೆ ಒಂದು ದಿನ ಅವರು ಮಲಗಿದ್ದಾಗ ಯಾರೋ ಅವ್ರಿಗೆ ಆಗದೆ ಇರೋರು ಮನೆಗೆ ನುಗ್ಗಿ ಅಜ್ಜಿಯ ತಲೆಯನ್ನು ಕಣ್ಣಿಂದ ಜಜ್ಜಿ ಮತ್ತು ಅಜ್ಜಿಯ ಮೊಮ್ಮಗಳ ಕತ್ತನ್ನು ಚಾಕುವಿನಿಂದ ಕೊಯ್ದು ಸಾಯಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಅವರು ತೀರಿಕೊಂಡ ನಂತರ ಆ ಜಮೀನನ್ನು ಸುಮಾರು 40 ಜನ ಖರೀದಿ ಮಾಡಿದ್ದಾರಂತೆ. ಆದರೆ ಯಾರೂ ಕೂಡ ಸರಿಯಾಗಿ 6 ತಿಂಗಳು ಕೂಡ ಇರಲಿಲ್ವಂತೆ. ಬಂದಷ್ಟು ರೇಟಿಗೆ ಮಾರಿಬಿಡ್ತಾ ಇದ್ರಂತೆ. ಆಗ ಗೋಪಾಲಪ್ಪಗೆ ಅರ್ಥ ಆಗುತ್ತೆ, ಯಾಕೆ ಕಾಂಪೌಂಡ್ ಗೋಡೆಯನ್ನು ಕಟ್ಟಿಸುವಾಗ ಕೂಲಿ ಆಳುಗಳು ಅನುಮಾನಾಸ್ಪದವಾಗಿ ಸತ್ತು ಹೋದರು ಅಂತ. ಇದಾದ ನಂತರ ಗೋಪಾಲಪ್ಪ ಕೂಡ ಆ ಜಮೀನನ್ನು ಮಾರಾಟಕ್ಕೆ ಇಡ್ತಾರೆ. ಆದರೆ ಯಾರೂ ಕೂಡ ಖರೀದಿ ಮಾಡೋದಿಲ್ಲ. 1-2 ವರ್ಷದ ನಂತರ ಆ ಜಮೀನನ್ನು ಯಾರೋ ಆಂಧ್ರದವರು ಬಂದು ಖರೀದಿ ಮಾಡಿ ಹೋದ್ರಂತೆ. ನಂತರ ಆ ಜಮೀನು ಏನಾಯಿತು, ಆ ಜಮೀನನ್ನು ಖರೀದಿ ಮಾಡಿದ ಆಂಧ್ರದವರು ಏನಾದರೂ ಅನ್ನೋದು ಗೊತ್ತಿಲ್ಲ. ಆದರೆ ಈಗಲೂ ಕೂಡ ಆ ಜಮೀನು ಮತ್ತು ಆ ಒಂಟಿ ಮನೆ ಹಾಗೇ ಇದೆಯಂತೆ. ಇದು ಆಸೆ ಪಟ್ಟು ಜಮೀನು ಖರೀದಿಸಲು ಹೋದ ಗೋಪಾಲಪ್ಪನ ಜೀವನದಲ್ಲಿ ನಡೆದ ಒಂದು ರಿಯಲ್ ಹಾರರ್ ಘಟನೆ. ನಿಮಗೂ ಕೂಡ ಇದೇ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿಯಾಗಿತ್ತು. ನಿಮಗೇನಾದರೂ ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.